ಐಪಿಎಲ್ 2025ರ ಋತುವಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತೊಂದು ಹೀನಾಯ ಸೋಲನ್ನು ಅನುಭವಿಸಿತು. ನಿನ್ನೆ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ 80 ರನ್ಗಳ ಬೃಹತ್ ಅಂತರದಿಂದ ಸೋಲನುಭವಿಸಿತ್ತು. ಆರಂಭದಲ್ಲಿ ಬೌಲಿಂಗ್ನಲ್ಲಿ ನಿರಾಸೆ ಮೂಡಿಸಿದ ಹೈದರಾಬಾದ್ ತಂಡ ನಂತರ ಬ್ಯಾಟಿಂಗ್ನಲ್ಲೂ ಹೀನಾಯವಾಗಿ ವಿಫಲವಾಯಿತು. ಮತ್ತೊಂದೆಡೆ ಕೋಲ್ಕತ್ತಾ ತವರು ನೆಲದಲ್ಲಿ ಭರ್ಜರಿಯಾಗಿ ಆರಂಭಿಸಿ ಟೂರ್ನಿಯಲ್ಲಿ 2ನೇ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ 200 ರನ್ಗಳ ಬೃಹತ್ ಸ್ಕೋರ್ ಗಳಿಸಿತು. ಆದರೆ ಆ ಗುರಿಯನ್ನು ಬೆನ್ನಟ್ಟಿದ ಸನ್ರೈಸರ್ಸ್ ಹೈದರಾಬಾದ್ 16.4 ಓವರ್ಗಳಲ್ಲಿ 120 ರನ್ಗಳಿಗೆ ಪತನಗೊಂಡಿತು. ಸನ್ರೈಸರ್ಸ್ ಹೈದರಾಬಾದ್ಗೆ ಇದುವರೆಗಿನ 4 ಪಂದ್ಯಗಳಲ್ಲಿ ಇದು ಸತತ 3ನೇ ಸೋಲು. ಮೊದಲ ಪಂದ್ಯದಲ್ಲಿ ಹೈದರಾಬಾದ್ ತಂಡ ರಾಜಸ್ಥಾನ ವಿರುದ್ಧ ಮಾತ್ರ ಗೆದ್ದಿತ್ತು. ಉಳಿದ 3 ಪಂದ್ಯಗಳಲ್ಲಿನ ವೈಫಲ್ಯಕ್ಕೆ ಮೊದಲ ಕಾರಣ ಬ್ಯಾಟ್ಸ್ಮನ್ಗಳು ಮತ್ತು 2ನೇ ಕಾರಣ ಫೀಲ್ಡಿಂಗ್ ಎಂದು ಪ್ಯಾಟ್ ಕಮಿನ್ಸ್ ಹೇಳುತ್ತಾರೆ. ವಿಶೇಷವಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಬೌಲರ್ಗಳು ತಪ್ಪಿತಸ್ಥರಲ್ಲ ಎಂದು ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ. ಈ ಪಂದ್ಯದಲ್ಲಿ ಸೋಲಿಗೆ ಫೀಲ್ಡಿಂಗ್ ಬ್ಯಾಟರ್ಗಳೇ ಕಾರಣ ಎಂದು ಹೇಳಿದ್ದಾರೆ. ಇದುವರೆಗಿನ 4 ಪಂದ್ಯಗಳಲ್ಲಿ ಮೊದಲ ಪಂದ್ಯ ಹೊರತುಪಡಿಸಿದರೆ ಬಹುತೇಕ ಸೋಲಿಗೆ ಬ್ಯಾಟಿಂಗ್ ವೈಫಲ್ಯವೇ ಪ್ರಮುಖ ಕಾರಣ ಎಂದು ಪ್ಯಾಟ್ ಕಮಿನ್ಸ್ ಹೇಳಿದ್ದಾರೆ. ಕೋಲ್ಕತ್ತಾದಲ್ಲಿ ವಿಕೆಟ್ ಆಡಲು ಉತ್ತಮವಾಗಿತ್ತು, ಆದರೆ ಫೀಲ್ಡಿಂಗ್ನಲ್ಲಿ ನಾವು ಸಾಕಷ್ಟು ಅವಕಾಶಗಳನ್ನು ಕಳೆದುಕೊಂಡಿದ್ದೇವೆ ಎಂದು ಪ್ಯಾಟ್ ಕಮಿನ್ಸ್ ಹೇಳಿದರು. ಆಡಮ್ ಜಂಪಾ ಅವರನ್ನು ಆಡದಿರುವ ಬಗ್ಗೆ ಕಮಿನ್ಸ್ ಪ್ರತಿಕ್ರಿಯಿಸಿದರು. ಚೆಂಡು ಪಿಚ್ ಮೇಲೆ ತಿರುಗದ ಕಾರಣ ಆಡಮ್ ಜಂಪಾ ಅವರಿಗೆ ಅವಕಾಶ ನೀಡಲಾಗಿಲ್ಲ ಎಂದು ಅವರು ಬಹಿರಂಗಪಡಿಸಿದರು. ಈ ಸೋಲಿನಿಂದ ನಾವು ಪಾಠ ಕಲಿಯುತ್ತೇವೆ, ಆದರೆ ಹೆಚ್ಚು ಯೋಚಿಸುವುದಿಲ್ಲ. ನಾವು ಮುಂದಿನ ಪಂದ್ಯಗಳನ್ನು ಪರಿಚಿತ ಮೈದಾನಗಳಲ್ಲಿ ಆಡುತ್ತಿದ್ದೇವೆ, ಆದ್ದರಿಂದ ಮೊದಲು ಉತ್ತಮ ಗೆಲುವನ್ನು ದಾಖಲಿಸುತ್ತೇವೆ ಎಂದು ಕಮಿನ್ಸ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಪಂದ್ಯದಲ್ಲಿ ಪವರ್ ಪ್ಲೇನಲ್ಲಿನ ಬ್ಯಾಟಿಂಗ್ ವೈಫಲ್ಯವು ಸನ್ರೈಸರ್ಸ್ ಹೈದರಾಬಾದ್ಗೆ ದೊಡ್ಡ ಹೊಡೆತ ನೀಡಿತು. ಆರಂಭದಿಂದಲೇ ದೊಡ್ಡ ಹೊಡೆತಗಳನ್ನು ಹೊಡೆಯಲು ಪ್ರಯತ್ನಿಸುತ್ತಾ ಅವರು ವಿಕೆಟ್ಗಳನ್ನು ಕಳೆದುಕೊಂಡರು. ಈ ಪಿಚ್ನಲ್ಲಿ ಅವರು ಅದೇ ಶೈಲಿಯಲ್ಲಿ ಬ್ಯಾಟಿಂಗ್ ಮುಂದುವರಿಸಿದರೆ ಅವರು ಇದೇ ರೀತಿಯ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ. ಸನ್ರೈಸರ್ಸ್ ತಮ್ಮ ಧೋರಣೆ ಬದಲಾಯಿಸಿಕೊಂಡರೆ ಮಾತ್ರ ಮುಂದಿನ ಪಂದ್ಯದಲ್ಲಿ ಗೆಲ್ಲುತ್ತದೆ.